ಮೊದಲ ರಾತ್ರಿಯ ಕೋಣೆಯಲ್ಲಿ ನವೀನ್ ಶತಪಥ ತಿರುಗುತ್ತಿದ್ದ. ನಮ್ರತಾ ಮೆಲ್ಲನೆ ಕೋಣೆಯ ಒಳಗೆ ಅಡಿಯಿಟ್ಟಳು. ಕೆಂಪು ಜಾರ್ಜೆಟ್ ಸೀರೆಯಲ್ಲಿ ಬಂಗಾರ ಬಣ್ಣದ ಚಿಕ್ಕ ಗೆರೆಗಳಿದ್ದ ಸೀರೆಯನ್ನುಟ್ಟು ಬೆಳ್ಳಿಯ ಚಿತ್ತಾರದ ಹಾಲಿನ ಲೋಟವನ್ನು ಹಿಡಿದು ಒಳಗೆ ಬಂದಾಗ ನವೀನ್ ಕೋಪ ನೆತ್ತಿಗೆ ಏರಿತ್ತು. ಕೋಪದಿಂದ ನವೀನ್ ಮೂಗಿನ ಹೊಳ್ಳೆಗಳು ಜೋರಾಗಿ ಉಸಿರಾಡುತ್ತಾ, ಏನು, ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಹಾಲನ್ನು ಕೊಟ್ಟು ಆಮೇಲೆ ಕಾಲಿಗೆ ನಮಸ್ಕಾರ ಮಾಡಿ ನಂತರ ಎಲ್ಲ ಅಂದ್ಕೊಳ್ಬೇಡ. ನಮ್ಮಿಬ್ಬರ ಮದುವೆ ಕಾಂಟ್ರಾಕ್ಟ್, ಗೊತ್ತಾಯ್ತಾ? ತಗೋ, ಈ ಕಾಂಟ್ರಾಕ್ಟ್ ಪೇಪರ್ ನಿನ್ನ ಹತ್ರ ಇಟ್ಕೋ. ಇದು ಜೆರಾಕ್ಸ್, ಒರಿಜಿನಲ್ ನನ್ನ ಹತ್ರ ಇವೆ. ನಿನ್ಗೆ ಅರ್ಥ ಆಗ್ಲಿ ಅಂತ ಕನ್ನಡದಲ್ಲಿ ಮಾಡಿಸಿದ್ದೇನೆ. 1 ವರ್ಷವಾದ ಮೇಲೆ ನೀನು ಔಟ್, ನನ್ನನ್ನು ಬಿಟ್ಟು ಹೋಗುತ್ತಾ ಇರಬೇಕು, ಅರ್ಥವಾಯ್ತಾ? ಎಂದು ಗುಡುಗಿದನು. ನಮ್ರತಾ ಸುಮ್ಮನೆ ತಲೆ ಅಲಗಿಸಿ ಆಯಿತು ಎಂದಳು. ಲೋಟದಲ್ಲಿದ್ದ ಹಾಲನ್ನು ಕುಡಿದು ಮಂಚದ ಮೇಲೆ ಹೊದಿಕೆ ಹೊದ್ದುಕೊಂಡು ಮಲಗಿದಳು. ಏನು, ಇಲ್ಲಿ ಮಲಗಿಬಿಟ್ಟೆ? ನಾನೆಲ್ಲಿ ಮಲಗಬೇಕು ಎಂದು ಕೇಳಿದಾಗ, ಹೊದಿಕೆ ತೆಗೆದು ಮತ್ತೆ ನಾನೆಲ್ಲಿ ಮಲಗಿಕೊಳ್ಳಬೇಕು ತಿಳಿಸಿ, ಅಲ್ಲಿ ಹೋಗಿ ಮಲಗುತ್ತೇನೆ ಎಂದಳು. ನೋಡು, ಇಲ್ಲಿ ನನ್ನ ರೂಮ್ಗೆ ಹೊಂದಿಕೊಂಡಂತೆ ಇನ್ನೊಂದು ರೂಮಿದೆ, ಅಲ್ಲಿ ಮಂಚವಿದೆ, ಇನ್ನು ಮೇಲೆ ದಿನವೂ ಅಲ್ಲಿಯೇ ಹೋಗಿ ಮಲಗಿಕೋ ಎಂದು ಹೇಳಿದನು. ನಮ್ರತಾ ಎದ್ದು ಆ ರೂಮ್ ಕಡೆ ನಡೆದಳು. ಪುಟ್ಟದಾದ ಅಚ್ಚುಕಟ್ಟಾದ ಕೋಣೆ, ಅಲ್ಲೊಂದು ಸಿಂಗಲ್ ಕಾಟ್ ಮಂಚ, ಅದರ ಮೇಲೆ ಪುಟ್ಟ ಹೂಗಳ ಬೆಡ್ ಸ್ಪ್ರೆಡ್ ಮತ್ತು ಹೊದಿಕೆಯಿದ್ದವು. ನಮ್ರತಾ ಎದ್ದು ಹೋಗಿ ಅಲ್ಲಿ ಮಲಗಿಕೊಂಡಳು. ನವೀನ್ ಇನ್ನೂ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ನಮ್ರತಾ ಲೈಟ್ ಆಫ್ ಮಾಡಿ ಮಲಗಿಬಿಟ್ಟಳು. ಛೇ, ಏನೂ ಮಾತನಾಡದೆ ಹೀಗೆ ಮಲಗಿಬಿಟ್ಟಳು. ಅವನ ಕೋಪದ ಉರಿಗೆ ತಣ್ಣನೆಯ ನೀರನ್ನು ಹೊಯ್ದಂತೆ ಆಯಿತು. ಸ್ವಲ್ಪ ನೀರನ್ನು ಕುಡಿದು ಕೋಪ ಶಮನ ಮಾಡಿಕೊಂಡು ನಿದ್ದೆ ಮಾಡಲು ವಿಫಲ ಪ್ರಯತ್ನ ಮಾಡಿದನು. ಆದರೆ ನಿದ್ದೆಯವನಿಂದ ದೂರವಾಗಿತ್ತು. ಮೆತ್ತನೆಯ ಹಾಸಿಗೆಯ ಮೇಲೆ ಹೂಗಳ ರಾಶಿಯನ್ನು ಹಾಕಿ ಸುಗಂಧ ದ್ರವ್ಯವನ್ನು ಲೇಪಿಸಿ ಗಂಧದ ಕಡ್ಡಿಯ ಘಮ ಸೇರಿ ಕೋಣೆಯ ತುಂಬೆಲ್ಲ ಸುವಾಸನೆ ತುಂಬಿತ್ತು. ಪಕ್ಕದಲ್ಲಿ ಚಕ್ಕುಲಿ, ಕೋಡುಬಳೆ, ಅಲ್ಲದೆ ವಿವಿಧ ಬಗೆಯ ಸಿಹಿ ಖಾದ್ಯಗಳು. ಒಟ್ಟಿನಲ್ಲಿ ಎಂಥ ಅರಸಿಕರಿಗೂ ಆಸೆಯನ್ನು ತುಂಬುವ ಹಾಗೆ ಅಲಂಕಾರ ಮಾಡಿದ್ದರು. ಆದರೆ ನವೀನ್ಗೆ ಮಾತ್ರ ಇದಾವುದೂ ಬೇಡವಾಗಿತ್ತು. ಮಲಗಿ ನಿದ್ದೆ ಹೋಗಲು ಪ್ರಯತ್ನಿಸಿದನು. ಆದರೆ ನಿದ್ದೆ ಹತ್ತಿರ ಚುಳಿಯುತ್ತಿರಲಿಲ್ಲ. ಛೆ, ಮದುವೆ ಅಂದರೆ ಏನೆಲ್ಲ ಕನಸು ಕಂಡಿದ್ದೆ. ಆದರೆ ಅದೆಲ್ಲ ಈ ಮಿಡಲ್ ಕ್ಲಾಸ್ ಹುಡುಗಿ ನಮ್ರತಾಯಿಂದ ಎಲ್ಲವೂ ಹಾಳಾಗಿ ಹೋಯಿತು. ಅದೇನೋ ನಮ್ಮಪ್ಪ ಅಮ್ಮನಿಗೆ ಮಂಕುಬೂದಿ ಎರಚಿದ್ದಾಳೆ ಗೊತ್ತಿಲ್ಲ ಎಂದು ಬೈದುಕೊಂಡನು. ಒಮ್ಮೆ ಅವಳ ಕಡೆ ನೋಡಿದನು. ಅವಳು ಕೋಣೆಯ ಬಾಗಿಲೇನೂ ಹಾಕಿರಲಿಲ್ಲ. ಹಾಗಾಗಿ ಸ್ಪಷ್ಟವಾಗಿ ಕಾಣಿಸುತ್ತಾ ಇದ್ದಳು. ಕೇದಿಗೆಯ ಮೈಬಣ್ಣ, ಪುಟ್ಟ ಕೆಂಪು ತುಟಿಗಳು, ಆ ಮೊಗದ ಮೇಲೆ ದುಂಬಿಗಳ ಹಾಗೆ ಮುಂಗುರುಳು ಬಂದಿತ್ತು. ಕಪ್ಪಣೆಯ ಉದ್ದ ಕೂದಲಿಗೆ ಕನಕಾಂಬರ ಮತ್ತು ಮಲ್ಲಿಗೆಯ ಹೂವನ್ನು ಮುಡಿದಿದ್ದಳು. ನವೀನ್ 1-2 ತಿಂಗಳ ಹಿಂದೆ ಅಮೆರಿಕಾದಿಂದ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ದನು. ನೋಡಲು ಮಾತ್ರ ಹೀಗೆ ಮುದ್ದಾಗಿ ಕಾಣಿಸುತ್ತಾ ಇದ್ದಾಳೆ, ಆದರೆ ಎಷ್ಟು ಚಾಲಾಕಿ ಇದ್ದಾಳೆ ಎಂದು ಕೋಪ ಉಕ್ಕಿ ಬಂದಿತು. ಕೋಪಕ್ಕೆ ಒಮ್ಮೆ ಹಾಸಿಗೆಗೆ ಮುಷ್ಟಿ ಮಾಡಿ ಗುದ್ದಿದನು. ನಂತರ ನಿಟ್ಟುಸಿರು ಬಿಟ್ಟು ಮಲಗಿ ನಿದ್ದೆ ಹೋದನು. ನವೀನ್ ಬೆಳಗ್ಗೆ ಎದ್ದಾಗ ಆಗಲೇ 8 ಗಂಟೆ ಆಗಿತ್ತು. ಪಕ್ಕದ ಕೋಣೆಗೆ ಇಣಿಕಿ ನೋಡಿದನು. ಆಗಲೇ ಎದ್ದು ಹೋಗಿದ್ದಾಳೆ ಎಂದು ತಿಳಿಯಿತು. ಮೈಮುರಿದು ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಬರುವ ಹೊತ್ತಿಗೆ ಡೈನಿಂಗ್ ಟೇಬಲ್ ಮೇಲೆ ಬ್ಲ್ಯಾಕ್ ಕಾಫಿ ಸಿದ್ಧವಾಗಿತ್ತು. ಕಾಫಿ ಕುಡಿದು ಲೋಟ ಕೆಳಗಿಟ್ಟು, ಭಟ್ಟರೆ, ಇವತ್ತು ಕಾಫಿ ಬಹಳ ಚೆನ್ನಾಗಿದೆ ಎಂದು ನವೀನ್ ಹೇಳಿದನು. ಇವತ್ತು ಚಿಕ್ಕಮ್ಮ ಅವರು ಕಾಫಿ ಮಾಡಿದ್ದು ಎಂದು ಭಟ್ಟರು ಹೇಳಿದರು. ಗುಲಾಬಿ ಬಣ್ಣದ ಬೆಳ್ಳಿಯ ಜರಿಯಂಚಿನ ಸೀರೆಯನ್ನುಟ್ಟು ತಲೆ ಸ್ನಾನ ಮಾಡಿದ್ದರಿಂದ ತಲೆಗೆ ಬಟ್ಟೆ ಕಟ್ಟಿಕೊಂಡು ಹಣೆಯಲ್ಲಿ ಕೆಂಪು ಪುಡಿ ಕುಂಕುಮವನ್ನು ಇಟ್ಟುಕೊಂಡಿದ್ದಳು. ದೇವರ ಪೂಜೆಗೆಂದು ಹೂವಿನ ಪುಟ್ಟಿಯ ತುಂಬ ದಾಸವಾಳ, ಕನಗಲ, ಪಾರಿಜಾತ, ಮಲ್ಲಿಗೆಯ ಹೂವನ್ನು ಬಿಡಿಸಿಕೊಂಡು ತರುತ್ತಿದ್ದಳು. ಕೆನ್ನೆಗೆ ತೆಳುವಾಗಿ ಹಚ್ಚಿದ್ದ ಅರಶಿನ, ಕೈಗಳಲ್ಲಿ ಬಂಗಾರದ ಬಳೆಗಳ ಜೊತೆ ಹಸಿರು ಬಣ್ಣದ ಗಾಜಿನ ಬಳೆಗಳು, ಕೊರಳಲ್ಲಿ ದಾರದಲ್ಲಿ ಪೋಣಿಸಿದ ಮಾಂಗಲ್ಯಗಳು ಮತ್ತು ಕರಿಮಣಿಯ ಸರ ಅಷ್ಟೇ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊಗದಲ್ಲಿ ತುಂಬಿದ್ದ ಮುಗ್ಧತೆ. ಇದನ್ನು ನೋಡಿಯೇ ಅಲ್ಲವೇ ಎಲ್ಲರೂ ಹುಡುಗಿ ಒಳ್ಳೆಯವಳು ಎನ್ನುವುದು. ಅದೇನೂ ಹುಡುಗಿಯರು ಗೊತ್ತಿಲ್ಲ, ಹೀಗೆ ಮುಖವನ್ನು ಒಳ್ಳೆಯವರ ಹಾಗೆ ಇಟ್ಟುಕೊಂಡು ಎಲ್ಲರನ್ನೂ ಮೋಡಿ ಮಾಡಿಬಿಡುತ್ತಾರೆ ಎಂದುಕೊಂಡನು. ಹೆಂಡತಿಯನ್ನು ನೋಡುತ್ತಾ ಇದ್ದ ನವೀನ್ನನ್ನು ಅವನ ಚಿಕ್ಕಪ್ಪನ ಮಗಳು ಶ್ರಾವ್ಯ ನೋಡಿ ನಕ್ಕು, ಅಣ್ಣ, ಅತ್ತಿಗೆಯನ್ನು ನೋಡಿದ್ದು ಸಾಕು, ಸ್ನಾನಕ್ಕೆ ಹೋಗು ಎಂದಳು. ಅಲ್ಲಿಗೆ ಬಂದ ತಾಯಿ ವಾರಿಜಾ ಅವರು, ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬಾ ಎಂದು ಹೇಳಿದರು. ಅಮ್ಮ,
ನಾನಿವತ್ತು ಆಫೀಸಿಗೆ ಹೋಗ್ಬೇಕು. ಈ ಪೂಜೆ ಪುನಸ್ಕಾರ ಎಲ್ಲ ನೀನೂ ಅಪ್ಪ ಮಾಡಿ, ನನ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದನು. ಅರೆ, ಮದುವೆಯಾದ ಹೊಸ ದಂಪತಿಗಳಿಗೆ ಲಕ್ಷ್ಮೀ ಮತ್ತು ನಾರಾಯಣನ ವಿಗ್ರಹವನ್ನು ಇಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಬೇಕು. ಅದು ಸಂಪ್ರದಾಯ. ನಿಮ್ಮ ಅತ್ತೆ ಮಾವ ಎಲ್ಲರೂ ಬರುತ್ತಾರೆ. ಇವತ್ತು ಪೂಜೆ ಊಟ ಆದ ಮೇಲೆ ಮುಗಿಯಿತು, ಏನ್ ಬೇಕಾದ್ರೂ ಮಾಡಿಕೊ ಎಂದರು. ಕೋಪ ಬಂದರೂ ಎಲ್ಲರ ಎದುರಿನಲ್ಲಿ ತೋರಿಸಿಕೊಳ್ಳಲು ಆಗದೆ ಸುಮ್ಮನೆ ಸ್ನಾನಕ್ಕೆ ಹೋದನು. ನಮ್ರತಾ ಆಗಲೇ ಸ್ನಾನಕ್ಕೆ ಟವೆಲ್, ಶ್ಯಾಂಪೂ ಎಲ್ಲವನ್ನೂ ಜೋಡಿಸಿ ಇಡುತ್ತಿದ್ದಳು. ನಿನ್ನನ್ನು ಇದೆಲ್ಲ ಮಾಡಲು ಯಾರು ಹೇಳಿದರು ಎಂದು ಜೋರಾಗಿ ಕೇಳಿದನು. ಅದು ಅತ್ತೆ ಎಂದಳು. ಹೋಗು, ನನಗೇನೂ ಬೇಡ ಎಂದು ಹೇಳಿ ಗುರಾಯಿಸಿ ನೋಡಿದನು. ನಮ್ರತಾ ತಲೆ ಬಗ್ಗಿಸಿ ಹೊರಗೆ ನಡೆದಳು. ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಗೆ ಬಂದಾಗ ಬಿಳಿಯ ಬಣ್ಣದ ರೇಷ್ಮೆಯ ಮಗುಟ ಮತ್ತು ಶಲ್ಯ ಇತ್ತು. ನಮ್ರತಾ ಅವಳ ಉದ್ದ ಕೂದಲನ್ನು ಕೊಡವಿಕೊಳ್ಳುತ್ತಾ ಇದ್ದಳು. ಗುಲಾಬಿ ಸೀರೆಯಲ್ಲಿ ಕಾಣುತ್ತಿದ್ದ ಆ ಸಿಂಹಕಟಿ ನೋಡಿ ತಲೆ ಕೊಡವಿಕೊಂಡು, ನಾನು ಬಟ್ಟೆ ಹಾಕಿಕೊಳ್ಳಬೇಕು, ಹೊರಗೆ ಹೋಗು, ಅಷ್ಟು ಮ್ಯಾನರ್ಸ್ ಇಲ್ಲವಾ ನಿನಗೆ ಎಂದನು. ನಮ್ರತಾ ಮೌನವಾಗಿ ಹೊರಗೆ ಹೋದಳು.